ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಗಿಲ್ ಯುದ್ಧದ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಕದ್ದು ಮುಚ್ಚಿ ಭಾರತದೊಳಗೆ ನುಸುಳಲು ಬಂದಿದ್ದ ಪಾಕಿಗಳನ್ನ ಭಾರತೀಯ ಸೇನೆ ಯಾವ ರೀತಿ ಅಟ್ಟಾಡಿಸಿ ಹೊಡೆದಿತ್ತು ಅನ್ನೋದನ್ನ ಜಗತ್ತು ನೋಡಿದೆ. ಇದಾದ ನಂತರ ಪಾಕಿಸ್ತಾನದ ಸೇನೆ ಭಾರತದ ಕೈಯಲ್ಲಿ ಪೆಟ್ಟು ತಿಂದಿದ್ದಕ್ಕೆ ಲೆಕ್ಕವೇ ಇಲ್ಲ. ಕಾಲ್ ಕೆರೆದು ಕಾದಾಟಕ್ಕೆ ಬರುವ ಪಾಕಿಸ್ತಾನ ಭಾರತ ತಿರುಗಿ ಬಿದ್ದಾಗ ಬಾಲ ಮುದುರಿಕೊಂಡು ಹೋದ ಘಟನೆಗಳು ತುಂಬಾನೇ ಇದೆ. ಆದರೂ ಪಾಕಿಸ್ತಾನ ಇದೆಲ್ಲದರಿಂದ ಬುದ್ಧಿ ಕಲಿಯೋದೇ ಇಲ್ಲ. ಮತ್ತೆ ಮತ್ತೆ ತನ್ನ ಕಪಿ ಚೇಷ್ಟೆಯನ್ನ ಮಾಡುತ್ತಲೇ ಇರುತ್ತೆ. ಇದೀಗ ಮತ್ತೊಮ್ಮೆ ಪಾಕಿಸ್ತಾನ ತನ್ನ ಗುಳ್ಳೆ ನರಿ ಬುದ್ಧಿಯನ್ನ ತೋರಿಸುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಹೌದು, ಪಾಕಿಸ್ತಾನ ಇಲ್ಲಿವರೆಗೆ ಕೇವಲ ಉಗ್ರರನ್ನ ಮಾತ್ರ ಭಾರತದೊಳಗೆ ನುಸುಳುವಂತೆ ಮಾಡ್ತಾ ಇತ್ತು. ಆದರೆ ಇದೀಗ ತನ್ನ ಸೇನೆಯ ಸೈನಿಕರನ್ನೇ ಉಗ್ರರ ರೂಪದಲ್ಲಿ ಭಾರತದೊಳಗೆ ಕಳಿಸಿಬಿಟ್ಟಿದೆ ಅನ್ನುವ ಶಾಕಿಂಗ್ ವರದಿಯೊಂದು ಬಹಿರಂಗವಾಗಿದೆ. ಅದು ಕೂಡ ಬರೋಬ್ಬರಿ 600ಕ್ಕೂ ಹೆಚ್ಚು SSG ಕಮಾಂಡೋಗಳು ಭಾರತದೊಳಗೆ ಮಾರು ವೇಷದಲ್ಲಿ ನುಸುಳಿದ್ದಾರೆ ಅನ್ನುವ ಮಾಹಿತಿಗಳು ಹೊರಬೀಳ್ತಾ ಇದೆ. ಹೀಗೆ ಭಾರತದೊಳಗೆ ನುಸುಳಿರುವ ಈ ಕಮಾಂಡೋಗಳು ಜಮ್ಮು ಕಾಶ್ಮೀರದ ಬೇರೆ ಬೇರೆ ಭಾಗಗಳಲ್ಲಿ ಅಡಗಿ ಕುಳಿತಿದ್ದಾರಂತೆ. ಅಲ್ಲಿಗೆ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ನಡೆದ ಅಷ್ಟೂ ಉಗ್ರ ದಾಳಿಗಳನ್ನು ಪಾಕಿಸ್ತಾನದ ಕಮಾಂಡೋಗಳೇ ಮಾಡಿದ್ದಾರಾ ಅನ್ನುವ ಅನುಮಾನಗಳು ದಟ್ಟವಾಗುತ್ತಿದೆ. ಜಮ್ಮು ಕಾಶ್ಮೀರದ ಬೇರೆ ಬೇರೆ ಭಾಗದಲ್ಲಿ ಅಡಗಿ ಕುಳಿತಿರುವ ಪಾಕಿಸ್ತಾನದ ಕಮಾಂಡೋಗಳು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ದಾಳಿಗಳನ್ನು ಮಾಡುವ ಪ್ಲಾನ್ ಮಾಡಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಏನಿದು ಪಾಕಿಸ್ತಾನದ ಕುತಂತ್ರ? ಉಗ್ರರ ರೂಪದಲ್ಲಿ ತನ್ನ ಕಮಾಂಡೋಗಳನ್ನೇ ಭಾರತಕ್ಕೆ ಕಳಿಸಿಬಿಡ್ತಾ ಪಾಕಿಸ್ತಾನ. ಈ ಕಮಾಂಡೋಗಳನ್ನ ಮಟ್ಟ ಹಾಕಲು ಭಾರತೀಯ ಸೇನೆ ಏನೆಲ್ಲ ಪ್ಲಾನ್ ಮಾಡಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಕಳೆದ 2 ತಿಂಗಳಿನಿಂದ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಹೆಚ್ಚಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಮೂಲೆ ಮೂಲೆಯಲ್ಲಿ ಉಗ್ರ ಸರ್ಪಗಳು ಬುಸುಗುಡ್ತಾ ಇದೆ. ಭಾರತೀಯ ಸೇನೆ ಕೂಡ ಅದಕ್ಕೆ ತಕ್ಕದಾದ ಉತ್ತರವನ್ನ ಕೊಡ್ತಾ ಇದೆ. ಆದರೆ ಇಲ್ಲಿವರೆಗೆ ಈ ದಾಳಿಯನ್ನ ಮಾಡ್ತಾ ಇರೋದು ಉಗ್ರರೇ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಈ ದಾಳಿ ಮಾಡ್ತಾ ಇರೋದು ಉಗ್ರರಲ್ಲ, ಬದಲಿಗೆ ಉಗ್ರರ ರೂಪದಲ್ಲಿರುವ ಪಾಕಿಸ್ತಾನದ ಕಮಾಂಡೋಗಳು ಅನ್ನುವ ಶಾಕಿಂಗ್ ವರದಿಯೊಂದು ಬಹಿರಂಗವಾಗಿದೆ. ಇಂಥದೊಂದು ಮಾಹಿತಿ ನೀಡಿದ್ದು ಯಾರೋ ಸಣ್ಣ ಪುಟ್ಟ ವ್ಯಕ್ತಿಯಲ್ಲ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿರುವ ಮಾಜಿ DCP ಒಬ್ಬರು ಇಂಥದ್ದೊಂದು ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಅಷ್ಟಕ್ಕೂ ಮಾಜಿ DCP ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದರೆ, ಪಾಕಿಸ್ತಾನದಲ್ಲಿ ಸ್ಪೆಷಲ್ ಸರ್ವಿಸ್ ಕಮಾಂಡೋ ಅನ್ನುವ ಪಡೆ ಇದೆ. ಈ ಪಡೆಯ ಸುಮಾರು 600ಕ್ಕೂ ಹೆಚ್ಚು ಸೈನಿಕರು ಜಮ್ಮು ಕಾಶ್ಮೀರದೊಳಗೆ ಅಕ್ರಮವಾಗಿ ನುಸುಳಿದ್ದಾರೆ. ಹೀಗೆ ನುಸುಳಿರುವ ಕಮಾಂಡೋಗಳು ಈಗಾಗಲೇ ಕೆಲವು ಕಡೆ ದಾಳಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರೆಲ್ಲ ಸೇರಿಕೊಂಡು ಭಾರತೀಯ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡುವ ಸಾಧ್ಯತೆ ಕೂಡ ಇದೆ. ಇದೇ ರೀತಿ ಮುಂದುವರೆದರೆ ಯುದ್ಧದ ವಾತಾವರಣ ಕೂಡ ನಿರ್ಮಾಣವಾಗಬಹುದು ಅಂತ ಮಾಜಿ DCP ಎಚ್ಚರಿಕೆ ನೀಡಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಪಾಕಿಸ್ತಾನ ಈ ಹಿಂದೆ ಭಾರತದೊಳಗೆ ಉಗ್ರರನ್ನ ನುಸುಳುವಂತೆ ಮಾಡ್ತಾ ಇತ್ತು. ಭಾರತದ ಒಳಗೆ ನುಸುಳಲು ಉಗ್ರರಿಗೆ ಬೇಕಾದ ಎಲ್ಲಾ ಸಹಕಾರವನ್ನ ಪಾಕಿಸ್ತಾನ ನೀಡ್ತಾ ಇತ್ತು. ಅದರಲ್ಲೂ ಪಾಕಿಸ್ತಾನದ ಗುಪ್ತಚರ ಇಲಾಖೆ ISI ಈ ಕೆಲಸದಲ್ಲಿ ಪಂಟರಾಗಿತ್ತು. ಉಗ್ರರ ಮೂಲಕ ಜಮ್ಮು ಕಾಶ್ಮೀರದಲ್ಲಿ ದಾಳಿಗಳನ್ನ ಮಾಡಿಸ್ತಾ ಇತ್ತು ಪಾಕಿಸ್ತಾನದ ISI. ಆದರೆ ಈಗ ಜಮ್ಮು ಕಾಶ್ಮೀರದಲ್ಲಿ ಹಿಂದಿನ ರೀತಿಯಲ್ಲಿ ಉಗ್ರ ದಾಳಿ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಜೊತೆಗೆ ಉಗ್ರರ ಮೇಲೆ ಭಾರತೀಯ ಸೇನೆ ಹದ್ದಿನ ಕಣ್ಣಿಟ್ಟಿದೆ. ಹೀಗಾಗಿ ಈಗ ಉಗ್ರರಿಗೆ ಭಾರತದೊಳಕ್ಕೆ ಬರೋದಕ್ಕೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಹೀಗಾಗಿ ಒಂದು ಹೆಜ್ಜೆ ಮುಂದೆ ಹೋಗಿರುವ ಪಾಕಿಸ್ತಾನ ತನ್ನ ಸೇನೆಯ ಸ್ಪೆಷಲ್ ಕಮಾಂಡೋಗಳನ್ನೇ ಭಾರತದೊಳಗೆ ನುಗ್ಗಿಸಿಬಿಟ್ಟಿದೆ. ಸ್ನೇಹಿತರೆ, ಒಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಳಿ, ಇದು ಭಾರತೀಯ ಸೇನೆ ಕೊಟ್ಟಿರುವ ಮಾಹಿತಿಯಲ್ಲ. ಈ ಮಾಹಿತಿ ಕೊಟ್ಟಿರೋದು ಮಾಜಿ DCP. ಭಾರತೀಯ ಸೇನೆ ಈ ವಿಚಾರವಾಗಿ ಇಲ್ಲಿವರೆಗೆ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಮುಂದೆ ಈ ಬಗ್ಗೆ ಅದು ಮಾತನಾಡೋದು ಕೂಡ ಇಲ್ಲ. ಸೇನೆಗೆ ಇಲ್ಲಿವರೆಗೆ ಇಂಥದ್ದೊಂದು ಮಾಹಿತಿ ಬಂದಿರುತ್ತೆ, ಆದರೆ ಸೇನೆ ಈ ಮಾಹಿತಿಯನ್ನ ಯಾವತ್ತಿಗೂ ಕೂಡ ಬಹಿರಂಗ ಪಡಿಸೋದಿಲ್ಲ. ಪಡಿಸಿದ್ರೆ ಭಯದ ವಾತಾವರಣ ನಿರ್ಮಾಣವಾಗುತ್ತೆ. ಹೀಗಾಗಿ ಮಾಹಿತಿಯನ್ನ ಪಡೆದುಕೊಂಡು ಅದಕ್ಕೆ ಯಾವ ರೀತಿಯ ಕಾರ್ಯತಂತ್ರವನ್ನ ರೂಪಿಸಬೇಕು ಅದನ್ನ ಸೇನೆ ಸೈಲೆಂಟ್ ಆಗಿಯೇ ಮಾಡ್ತಾ ಇರುತ್ತೆ. ಒಂದು ವೇಳೆ ಈ ಮಾಹಿತಿಯನ್ನ ಸೇನೆಯೇ ನೀಡಿಬಿಟ್ರೆ ಒಳಗಿರುವ ಉಗ್ರ ರೂಪದ ಕ್ರಿಮಿಗಳು ಅಲರ್ಟ್ ಆಗ್ತಾವೆ. ಅದು ಮುಂದಿನ ಹಂತದ ಕಾರ್ಯಾಚರಣೆಗೆ ಅಡ್ಡಿಯಾಗಬಹುದು. ಇದೇ ಕಾರಣಕ್ಕೆ ಸೇನೆ ಈ ವಿಚಾರವಾಗಿ ಯಾವುದೇ ಬಹಿರಂಗ ಹೇಳಿಕೆಗಳನ್ನ ಕೊಡೋದಿಲ್ಲ. ಹಾಗಂತ ಪಾಕಿಸ್ತಾನದ ಸೈನಿಕರು ಉಗ್ರರ ರೂಪದಲ್ಲಿ ಭಾರತದೊಳಕ್ಕೆ ಬರೋದು ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಬಂದಿದ್ದಾರೆ. ಆದರೆ ಬಂದವರು ಯಾರು ಕೂಡ ವಾಪಸ್ ಹೋದ ಇತಿಹಾಸ ಇಲ್ಲ.
ಭಾರತದೊಳಗೆ ಕಳ್ಳದಾರಿಯಲ್ಲಿ ಬಂದ ಪಾಕ್ ಸೈನಿಕರಿಗೆ ಭಾರತದ ಸೈನಿಕರು ಡೈರೆಕ್ಟ್ ಆಗಿ ಪರಲೋಕದ ಟಿಕೆಟ್ ಕೊಟ್ಟಿದ್ದಾರೆ. ಇದೀಗ ದೊಡ್ಡ ಸಂಖ್ಯೆಯಲ್ಲೇ ಪಾಕಿಸ್ತಾನದ ಸೈನಿಕರು ಭಾರತದೊಳಗೆ ಪ್ರವೇಶ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಈ ಸೈನಿಕರಿಗೆ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ತರಬೇತಿಯನ್ನ ಕೂಡ ಕೊಡಲಾಗಿದೆಯಂತೆ. ಹೇಗೆ ಒಳಗೋಗಬೇಕು, ಭಾರತಕ್ಕೋಗಿ ಎಲ್ಲಿ ಅಡಗಿಕೊಳ್ಳಬೇಕು, ಯಾವ ರೀತಿ ದಾಳಿ ಮಾಡಬೇಕು ಎಲ್ಲವನ್ನ ಕೂಡ ಪಾಕಿಸ್ತಾನದಲ್ಲೇ ತರಬೇತಿ ನೀಡಲಾಗಿದೆಯಂತೆ. ಸ್ನೇಹಿತರೆ, ಈ ರೀತಿಯ ಮಾಹಿತಿಗಳಿಗೆ ಪುಷ್ಟಿ ನೀಡುವಂತೆ ಇತ್ತೀಚೆಗೆ ನಡೆದ ಉಗ್ರ ದಾಳಿಗಳು ಭೀಕರವಾಗಿದ್ದವು. ಹಿಂದೆ ಉಗ್ರರು ಮಾಡ್ತಾ ಇದ್ದ ದಾಳಿಗೂ ಈಗ ಉಗ್ರರು ಮಾಡ್ತಾ ಇರುವ ದಾಳಿಗೂ ವ್ಯತ್ಯಾಸ ಇದೆ. ಉಗ್ರರಿಗೆ ಸೈನಿಕರಷ್ಟು ತರಬೇತಿ ಸಿಗೋದಿಲ್ಲ. ಹೀಗಾಗಿ ಉಗ್ರರನ್ನ ಮಟ್ಟ ಹಾಕೋದು ಸುಲಭ. ಅವರಿಗೆ ಕೇವಲ ಬಂದೂಕು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆದರೆ ಸೈನಿಕರಿಗೆ ಹಾಗಲ್ಲ, ಎಲ್ಲ ವಿಧದ ಟ್ರೈನಿಂಗ್ ಕೂಡ ಆಗಿರುತ್ತೆ. ಹೀಗಾಗಿ ಇತ್ತೀಚಿನ ದಾಳಿಗಳಲ್ಲಿ ಎದುರಾಳಿಗಳನ್ನ ಮಟ್ಟ ಹಾಕೋದಕ್ಕೆ ಭಾರತೀಯ ಸೇನೆಗೆ ಸ್ವಲ್ಪ ಮಟ್ಟಿನ ತೊಂದರೆಯಾಗಿತ್ತು. ಆದರೆ ಈ ವಿಚಾರದಲ್ಲೂ ನಮ್ಮ ಯೋಧರು ಹಿಂದೆ ಬಿದ್ದಿಲ್ಲ. ಏಟಿಗೆ ಎದಿರೇಟು ಅನ್ನುವ ಹಾಗೆ ಉಗ್ರ ರೂಪದಲ್ಲಿರುವ ಪಾಕ್ ಸೈನಿಕರನ್ನ ಹೆಚ್ಚು ದಿನ ಉಳಿಸದೆ ಪರಲೋಕಕ್ಕೆ ಕಳಿಸುತ್ತಿದ್ದಾರೆ. ಇನ್ನು ಮಾಜಿ ಡಿಸಿಪಿ ಅವರು ಭಾರತದೊಳಗೆ ಇರುವ ಪಾಕಿಸ್ತಾನದ ಸೈನಿಕರ ಲೀಡರ್ಗಳ ಹೆಸರನ್ನ ಕೂಡ ಹೇಳಿದ್ದಾರೆ. ಅಲ್ಲಿಗೆ ಮಾಜಿ ಡಿಸಿಪಿ ಅವರಿಗೆ ಪಕ್ಕಾ ಮಾಹಿತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಆದರೂ ಇಂತಹ ಮಾಹಿತಿಯನ್ನ ಸೇನೆಗೆ ನೀಡುವ ಬದಲು ಬಹಿರಂಗವಾಗಿ ಹೇಳಬಾರ್ದಿತ್ತು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನೇ ಆದರೂ ಈ ವಿಚಾರವನ್ನ ಸರ್ಕಾರ ಸೇರಿದಂತೆ ಸೇನೆಗಳು ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಸ್ಲೀಪರ್ ಸೆಲ್ಗಳು ಕೂಡ ಆಕ್ಟಿವ್ ಆಗಿವೆ. ಕಳೆದ 3-4 ವರ್ಷದಿಂದ ಸಂಪೂರ್ಣವಾಗಿ ಮುಚ್ಚಿದ್ದ ಸ್ಲೀಪರ್ ಸೆಲ್ಗಳು ಪಾಕಿಸ್ತಾನದ ಸೈನಿಕರು ಭಾರತದೊಳಗೆ ಬರ್ತಾ ಇದ್ದಂತೆ ಆಕ್ಟಿವ್ ಆಗಿದೆ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಿದ್ದ ವಿಶೇಷ ಸ್ಥಾನಮಾನವನ್ನು ವಾಪಸ್ ಪಡೆದುಕೊಳ್ತಾ ಇದ್ದಂತೆ ಜಮ್ಮು ಕಾಶ್ಮೀರದಲ್ಲಿ ಕಳೆದೆರಡು ವರ್ಷದಿಂದ ಶಾಂತಿ ನೆಲೆಸಿತ್ತು. ಅಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ನಿಧಾನವಾಗಿ ನಡೆಯೋದಕ್ಕೆ ಶುರುವಾಗಿತ್ತು. ಆದರೆ ಇದನ್ನ ಸಹಿಸೋದಕ್ಕೆ ಪಾಕಿಸ್ತಾನದಿಂದ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಕಾಶ್ಮೀರದಲ್ಲಿ ಅಶಾಂತಿ ಸೃಷ್ಟಿ ಮಾಡಲು ಪಾಕಿಸ್ತಾನ ಇಂಥದ್ದೊಂದು ಖತರ್ನಾಕ್ ಪ್ಲಾನ್ ಮಾಡಿದೆ. ಹೇಗಾದರೂ ಮಾಡಿ ಭಾರತವನ್ನ ಶಾಂತಿಯಿಂದ ಇರೋದಕ್ಕೆ ಬಿಡಬಾರದು ಅನ್ನುವ ಕಾರಣಕ್ಕಾಗಿಯೇ ಪಾಕಿಸ್ತಾನ ಈ ರೀತಿ ಮಾಡ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಗೆ ಸಪೋರ್ಟ್ ಮಾಡುವ ಒಂದು ವರ್ಗ ಕೂಡ ಇದೆ. ಇದೇ ಉಗ್ರರಿಗೆ ಅಡ್ವಾಂಟೇಜ್ ಆಗಿರೋದು. ಅವರೆಲ್ಲ ಉಗ್ರರಿಗೆ ಆಶ್ರಯ ನೀಡ್ತಾ ಇದ್ದಾರೆ. ಇಂತಹ ಉಗ್ರ ಪೋಷಕರನ್ನ ಅರೆಸ್ಟ್ ಮಾಡುವ ಕೆಲಸ ಕೂಡ ಆಗ್ತಾ ಇದೆ. ಕಳೆದ 1 ವಾರದ ಅವಧಿಯಲ್ಲಿ ಹಲವರನ್ನ ಬಂಧಿಸಲಾಗಿದೆ. ಕೊನೆಯದಾಗಿ ಇಲ್ಲಿ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇವೆ, ನಾವು ಮೇಲೆ ಹೇಳಿರುವ ಮಾಹಿತಿ ಸರ್ಕಾರದ ಅಧಿಕೃತ ಮಾಹಿತಿಯಲ್ಲ. ಮಾಜಿ ಡಿಸಿಪಿಯೊಬ್ಬರು ಹೇಳಿರುವ ಮಾಹಿತಿ ಇದು. ಈ ಬಗ್ಗೆ ಸರ್ಕಾರ ಇಲ್ಲಿವರೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಮಾಜಿ ಡಿಸಿಪಿ ಈ ಮಾತುಗಳನ್ನ ಹೇಳಿರೋದ್ರಿಂದ ಅವರ ಮಾಹಿತಿ ನಿಜ ಇರಬಹುದು ಅನ್ನುವ ಚರ್ಚೆ ನಡೀತಾ ಇದೆ ಅಷ್ಟೇ. ಇನ್ನು ಮತ್ತೊಂದು ಕಡೆ ಭಾರತೀಯ ಸೇನೆ ಕೂಡ ಅಲರ್ಟ್ ಆಗಿದೆ. ಪಾಕಿಸ್ತಾನದ ಉಗ್ರರನ್ನ ಸದೆ ಬಡಿಯಲು ಭಾರತೀಯ ಸೇನೆ 500 ಪ್ಯಾರಾ ಕಮಾಂಡರ್ಗಳನ್ನ ನೇಮಕ ಮಾಡಿದೆ. ಅಷ್ಟೇ ಅಲ್ಲ, ಗುಪ್ತಚರ ಇಲಾಖೆ ಕೂಡ ಜಮ್ಮು ಕಾಶ್ಮೀರದಲ್ಲಿ ತನ್ನ ಹದ್ದಿನ ಕಣ್ಣಿಟ್ಟಿದೆ. ಭಯೋತ್ಪಾದಕರಿಗೆ ಯಾರೆಲ್ಲ ಸಹಾಯ ಮಾಡ್ತಾ ಇದ್ದಾರೋ, ಯಾರೆಲ್ಲ ಉಗ್ರರಿಗೆ ಆಶ್ರಯ ನೀಡ್ತಾ ಇದ್ದಾರೋ ಅವರನ್ನೆಲ್ಲ ಪತ್ತೆ ಹಚ್ಚುವ ಕಾರ್ಯವನ್ನ ಗುಪ್ತಚರ ಇಲಾಖೆ ಮಾಡ್ತಾ ಇದೆ. ಇನ್ನು ಪಾಕಿಸ್ತಾನದ ತಂತ್ರಕ್ಕೆ ಭಾರತೀಯ ಸೇನೆ ಕೂಡ ಪ್ರತಿತಂತ್ರವನ್ನ ಹೂಡುತ್ತಿದೆ. ಭಾರತೀಯ ಸೇನೆ ಈಗಾಗಲೇ 3500ರಿಂದ 4000 ಹೆಚ್ಚುವರಿ ಸೈನಿಕರನ್ನ ಕಾಶ್ಮೀರದ ಪ್ರದೇಶಕ್ಕೆ ಕಳಿಸುತ್ತಿದೆ. ಭಯೋತ್ಪಾದಕರ ಅಡಗುದಾಣಗಳನ್ನು ಪತ್ತೆ ಹಚ್ಚಲು, ಅದನ್ನು ನಾಶಗೊಳಿಸಲು ಈಗಾಗಲೇ ಪ್ಲಾನ್ ಮಾಡಲಾಗಿದೆ. ಸೇನೆ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿಗ್ರಹಿಸಲು ರೋಮಿಯೋ, ಡೆಲ್ಟಾ ಸೇರಿದಂತೆ ರಾಷ್ಟ್ರೀಯ ರೈಫಲ್ಸ್ನ 2 ಪಡೆಗಳು ಹಾಗೂ ಇತರೆ ಭಯೋತ್ಪಾದಕ ಪಡೆಗಳನ್ನು ನಿಯೋಜನೆ ಮಾಡಿದೆ. ಅಲ್ಲಿಗೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಿಂದ ಬಂದಿರುವ ಉಗ್ರರಿಗೆ ಮಾರಿ ಹಬ್ಬ ನಡೆಯೋದಂತೂ ಗ್ಯಾರಂಟಿ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.